ನಮ್ ಕಾಲೇಜಲ್ಲಿ ಇವತ್ತು ಸ್ಪೋರ್ಟ್ಸ್ ನಡಿಬೇಕಾದ್ರೆ ನಮ್ಮ ಹುಡುಗರು ಹಗ್ಗ ಎಳಿತೀನಿ ಅಂತ ಹೋಗ್ಬಿಟ್ಟು ಎಂತ ಕೆಲಸ ಮಾಡಿದ್ರು ಗೊತ್ತೇನೋ. ನಮಸ್ಕಾರ ಕನ್ನಡ ಏನೇ ಬೆಳಗಿನ ವಿಷಯ ಬೆಳಗ್ಗೆ ಎದ್ಬಿಟ್ಟು ಮನೆಯಿಂದ ಆಚೆ ಒಂದೇ ಫುಲ್ ಮಂಜಿಟ್ ಕಡೆ ಇತ್ತು. ಅದೆಲ್ಲ ನೋಡ್ಕೊಂಡು ಗಾಡಿ ಎತ್ಕೊಂಡು ತೊಳ ಹತ್ರ ಹೋಗ್ಬಿಟ್ಟು ಬಟ್ಲು ಚನ್ಕಿಗೆಲ್ಲ ಅಲ್ಲೇ ಬಿಟ್ಟಿದ್ರಂತ ಎತ್ಕೊಂಬ ಅಂತ ಹೇಳಿದ್ರು. ಅಪ್ಪನ ಅದಕ್ಕೆ ಎತ್ಕೊಂಡ್ಬಿಟ್ಟು ಮನೆ ಹತ್ರ ಕೊಟ್ಟೆ. ಚನ್ಕೆ ಬಟ್ಲೆಲ್ಲ ಟ್ಯಾಕ್ಟ್ರಿಗೆ ಹಾಕೊಂಡ್ಬಿಟ್ಟು ಟ್ಯಾಕ್ಟ್ರಿ ಹಾಕೊಂಡು ಬರೋ ಅಂತ ಹೇಳ್ಬಿಟ್ಟು ಕೆಲ್ಸ ಕಡೆ ಹೋದೆ. ಕೆಲಸ ಹತ್ರ ಬಂದ್ಮೇಲೆ ಗೊತ್ತೈತೆ ಇವತ್ತು ಕಾಲೇಜ್ ಐತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಟ್ಯಾಕ್ಟ್ರಿನ ಅಲ್ಲೇ ಬಿಟ್ಬಿಟ್ಟು ಬರೋ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ಕಾಲೇಜ್ ಕಡೆ ಬಂದೆ. ಕಾಲೇಜ್ ಹತ್ರ ಹೋಗ್ಬಿಟ್ಟು ಹಾಗೆ ಫೀಲ್ಡ್ ಅಲ್ಲಿ ಹೋಗ್ಬೇಕಾದ್ರೆ ಇವತ್ತು ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಹುಡುಗರೆಲ್ಲ ಪ್ಲಾನ್ ಮಾಡ್ಕೊಂಡು ನಾವು ಒಂದೆರಡು ಸ್ಪೋರ್ಟ್ಸ್ ಆಡೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಬರೋ ಅಂತ ಹೇಳ್ಬಿಟ್ಟು ಸ್ಪೋರ್ಟ್ಸ್ ಆಡೋದಕ್ಕೆ ಹೋದ್ವಿ. ನಾವ್ ಯಾವ್ದಪ್ಪ ಫಸ್ಟ್ ಆಡಿದಂದ್ರೆ ಶಾರ್ಟ್ ಪುಟ್, ಅದೇ ಗುಂಡು ಎಸಿತ. ನಮ್ಮ ಫ್ರೆಂಡ್ ಎಸದ್ನು ಎಷ್ಟು ಮೀಟರ್ ಎಸದ್ನಪ್ಪ ಅಂದ್ರೆ 8.5 ಮೀಟರ್ ಎಸದ್ನು. ನಮ್ಮ ಫ್ರೆಂಡ್ ಎಲ್ಲ ಎಸಿದಾದ್ಮೇಲೆ ನಾನು ಎಸೆನ ಅಂತ ಹೇಳ್ಬಿಟ್ಟು ಗುಂಡೆತ್ಕೊಂಡು ಬರೋ ಅಂತ ಬಿಸಾಕ್ದೆ. ಅದು ಬರೀ 7.5 ಮೀಟರ್ ಆಯ್ತು ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಆಡಕ್ ಬಂದಿದ್ದು ಹಗ್ಗ ಎಳಿ ಆಟಕ್ಕೆ. ಹಾಗೆ ನೋಡ್ತಾ ಫಸ್ಟ್ನೇ ರೌಂಡ್ ಸ್ಟಾರ್ಟ್ ಆಯ್ತು. ಈ ನಮ್ಮ ಹುಡುಗರು ಯಾವ ತರ ಎಳೆದ್ರು ಅಂದ್ರೆ ನಮ್ಮನ್ನೇ ಲಾಸ್ಟ್ ಅವ್ರು ಎಳ್ಕೊಂಡು ಹೊರಡೇ ಬಿಟ್ರು. ನಾವು ಈ ಒಂದು ಆಟದಲ್ಲಿ ಸೋತ್ರೇನು ಫುಲ್ ಖುಷಿಯಾಗಿದ್ರಿ. ಯಾಕಪ್ಪ ಅಂದ್ರೆ ನಾವ್ ಇಲ್ಲಿ ಸೋಲ್ತೀವ ಗೆಲ್ತೀವ ಅನ್ನೋದು ಮುಖ್ಯ ಅಲ್ಲ, ಆಟ ಆಡಿರೋದು ಮುಖ್ಯ. ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ನಮ್ಮ ಹುಡುಗರು ಹಗ್ಗ ಎಳಿತಾ ಇದ್ರು. ಅಲ್ಲಿ ನೋಡಕ್ಕೆ ನಮ್ಮ ಹತ್ರ ಬಂದ್ ನೋಡಿದ್ರೆ ನಮ್ಮ ಹುಡುಗರು ಕಷ್ಟಪಟ್ಟು ಎಳಿತಾ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ಶಿಸ್ತ ಮನೆ ಕಡೆ ಬಂದ್ಬಿಟ್ಟು ನನ್ ಏನ್ ಮಾಡ್ತಾ ಇದೀನಿ ಇವತ್ತು ನನ್ನ ಜೀವನ ಎಷ್ಟಾಗೋಣ ನಾಳೆ ಪಕ್ಕ ಸಿಕ್ತೀನೋ. ಟಾಟಾ ಬೈ.